ಸಾಯೋದು ನಮ್ಮ ತಪ್ಪು. ಒಬ್ಬ ಬಡವ ಶ್ರೀಮಂತ ಆಗ್ಬೇಕು ಅಂದ್ರೆ ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಮಾಡಕ್ಕೆ ಕಾಸ್ ಬೇಕು ಅಂತಂದ್ರೆ ಜೀವನ ಪರ್ಯಂತ ದುಡಿಬೇಕು. ಎಷ್ಟೇ ದುಡಿದ್ರು ಅವ್ರು ಕೊಡೋ ಸಂಬಳಕ್ಕೆ ನಾವಂತೂ ಶ್ರೀಮಂತರಾಗಕ್ಕ. ನಾವ್ ಎಷ್ಟೇ ಹಗ್ಲು ರಾತ್ರಿ ಕಷ್ಟಪಟ್ಟು ದುಡಿದ್ರು ನಮ್ ಕೈಲಿ 10,000 ರೂಪಾಯಿ ಸೇವ್ ಮಾಡಕ್ಕಾಗಲ್ಲ ತಿಂಗಳಲ್ಲಿ. ಹಿಂಗೆ ಮಾಡಿ ತಿಂಗಳಲ್ಲಿ 10,000 ರೂಪಾಯಿ ಸೇವ್ ಮಾಡಿದ್ರು ವರ್ಷಕ್ಕೆ 1,20,000 ಆಯ್ತು. 10 ವರ್ಷಕ್ಕೆ 12 ಲಕ್ಷ ರೂಪಾಯಿ. ಆ 10 ವರ್ಷದಲ್ಲಿ ಅಪ್ಪಂಗ್ ಹುಷಾರಿಲ್ಲ, ಅಮ್ಮಂಗ್ ಹುಷಾರಿಲ್ಲ, ನನಗೆ ಹುಷಾರಿಲ್ಲ, ಆ ಫಂಕ್ಷನ್ಗೆ ಹೋಗ್ಬೇಕು, ಈ ಫಂಕ್ಷನ್ಗೆ ಹೋಗ್ಬೇಕು, ಅವ್ರಿಗೆ ಅಷ್ಟು ಕೊಡ್ಬೇಕು, ಇವ್ರಿಗೆ ಇಷ್ಟು ಕೊಡ್ಬೇಕು ಅಂತ ಅನ್ಕೊಂಡೆ 5 ಲಕ್ಷ ರೂಪಾಯಿ ಕಳೆದು ಬಿಟ್ಟಿರ್ತೀವಿ. ಇನ್ನು ಮಿಕ್ಕಿದ್ದು 5 ಲಕ್ಷ ರೂಪಾಯಿ. ನಾವ್ ಎಜುಕೇಶನ್ ಮುಗಿಸಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ ಈ 10 ವರ್ಷ ಆಗೋಷ್ಟೊತ್ತು ನಮ್ಗಾಲೆ 30 ವರ್ಷ ಆಗಿದೆ. ನನಗೆ 30 ವರ್ಷ ಆಗಿದ ತಕ್ಷಣ ಮನೆ ಸ್ಟಾರ್ಟ್ ಮಾಡ್ಕೋತಾರೆ, ಹೆಣ್ಣು ನೋಡಕ್ಕೆ, ಮದ್ವೆ ಆಗ್ಬೇಕು ಅಂತ ಮದ್ವೆ ಮಾಡ್ತಾರೆ. ಅಷ್ಟರಲ್ಲಾಲೆ ಸೇವ್ ಮಾಡಿದ 5 ಲಕ್ಷನೂ ಡಮ. ಮತ್ತೆ ಫಸ್ಟ್ ಇಂದ ಸೇವ್ ಮಾಡೋಣ ಅಂತ ಅನ್ಕೊಂಡ್ರೆ ಈ ಮದ್ವೆ ಮಕ್ಕಳು ಎಲ್ಲ ಆದ್ಮೇಲೆ ಖಂಡಿತವಾಗ್ಲೂ 1 ರೂಪಾಯಿ ಸೇವ್ ಮಾಡೋಣ. ಇಷ್ಟೆಲ್ಲ ಜೀವನದಲ್ಲಿ ನಡಿಬೇಕಾದ್ರೆ ಬಿಸ್ನೆಸ್ ಎಲ್ಲಿಂದ ಮಾಡೋಣ, ಅಮೌಂಟ್ ಎಲ್ಲಿಂದ ಸೇವ್ ಮಾಡೋಣ, ಶ್ರೀಮಂತರು ಯಾವಾಗ ಆಗೋಣ ಅಂತ ನೀವೇ ಹೇಳ್ಬೇಕು. ಫೈನಲ್ ಆಗಿ ಏನ್ ಹೇಳ್ತೀನಿ ಅಂತ ಅಂದ್ರೆ ನಾನು ಒಬ್ಬ ಬಡವ ಸಾಯ್ಬೇಕಾದ್ರೂ ಅವ್ನು ಬಡವರಾಗೆ ಸಾಯೋದು ಅದಂತೂ ಫಿಕ್ಸು. ಜೀವನದಲ್ಲಿ ಬರ್ದಿಟ್ಕೊಂಡ್ಬಿಡಿ, ಶ್ರೀಮಂತರಾಗಕ್ ಮಾತ್ರ ಆಗಲ್ಲ. ನಾನು ಹೇಳ್ತಾ ಇರೋದು ನಿಮಗೂ ಸತ್ಯ ಅಂತ ಅನ್ಸಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.